ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಕಲಬುರಗಿಯಲ್ಲಿ ಪ್ರೇಮದ ನೆಪದಲ್ಲಿ ಮೋಸ ಹೋದ ಯುವತಿ ನ್ಯಾಯಕ್ಕಾಗಿ ಹೋರಾಟ. ಪ್ರೇಮದ ನೆಪದಲ್ಲಿ ಮೋಸ, ಯುವತಿ ನ್ಯಾಯಕ್ಕಾಗಿ ಹೋರಾಟ. ಪ್ರೇಮದ ಹೆಸರಿನಲ್ಲಿ ಮೋಸಕ್ಕೊಳಗಾದ ಯುವತಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಯುವತಿ ತಮಗಾದ ಅನ್ಯಾಯದ ಬಗ್ಗೆ ಹಂಚಿಕೊಂಡರು. ಅವರ ಪ್ರಕಾರ ಮಾನಸಿಕ ಹಾಗೂ ದೈಹಿಕವಾಗಿ ಅಸ್ವಸ್ಥನಾಗಿರುವ ಪತಿಯನ್ನು ಬಿಟ್ಟು ತವರು ಮನೆಗೆ ಮರಳಿದ್ದ ಅವರು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಿದರು. ಈ ಅವಧಿಯಲ್ಲಿ ವಿಜಯಕುಮಾರ್ ಪಾಟೀಲ್ ಎಂಬಾತನೊಂದಿಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿದ್ದು, ನಾನು ನಿನ್ನ ಹಿಂದೆ ನಿಂತಿದ್ದೇನೆ, ವಿಚ್ಛೇದನ ಪಡೆ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂಬ ಭರವಸೆಯೊಂದಿಗೆ ಅವರ ಹತ್ತಿರ ನಿಕಟರಾದರು. ಆದರೆ ಈ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡು ಆರೋಪಿ ಅನೇಕ ಬಾರಿಗಳು ದೈಹಿಕವಾಗಿ ಬಳಕೆ ಮಾಡಿಕೊಂಡ ನಂತರ ತಾನು ಒಪ್ಪಿಕೊಂಡ ಮಾತುಗಳನ್ನು ಮೀರಿ ಯುವತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ನ್ಯಾಯಕ್ಕಾಗಿ ಯುವತಿ ಮಹಿಳಾ ಪೊಲೀಸ್ ಠಾಣೆ ಮೊರೆ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಶಂಕರ್ ಸಾಹು ಅವರು, ನಿನ್ನ ಗಂಡನಿಂದ ವಿಚ್ಛೇದನ ಪಡೆ, ನಾನೇ ನಿನ್ನ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದ್ದು, ನಂತರ ನೀನು ದುಡ್ಡಿಗಾಗಿ ಮಾಡುತ್ತಿದ್ದೀಯಾ ಎಂಬ ನಿಂದನೆ ಮಾತುಗಳನ್ನು ಆಡಿದ್ದಾರೆ ಎಂಬ ಆರೋಪವನ್ನು ಯುವತಿ ಮಾಡಿದ್ದಾರೆ. ನಂತರ ವಿಜಯಕುಮಾರ್ ಪಾಟೀಲ್ ಯುವತಿಗೆ ನಿನ್ನೊಂದಿಗೆ ಮದುವೆಯಾಗಿದ್ದರೂ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಧಮಕಿ ನೀಡಿದ್ದಾರಂತೆ. ಇದನ್ನು ಪೊಲೀಸರ ಗಮನಕ್ಕೆ ತಂದರೂ ಕೂಡ ಪೊಲೀಸರು ನಿಮ್ಮ ಅಪ್ಪನ ಮನೆ ಇದೆ, ಏನು ಪದೇ ಪದೇ ಬರುವುದು ಎಂಬುದಂತೆ ಅಸಂವಿಧಾನಿಕ ಪದ ಬಳಸಿ ಅವಮಾನಿಸಿದರು ಎಂದು ಯುವತಿ ಕಂಬನಿ ಮಿಡಿದಿದ್ದಾರೆ. ನಾನು ಎಲ್ಲರಿಂದಲೂ ತಳ್ಳಲ್ಪಟ್ಟಿದ್ದೇನೆ, ತವರು ಮನೆಯಲ್ಲಿ ಸೇರಿಕೊಳ್ಳಲು ಅವಕಾಶವಿಲ್ಲ, ಗಂಡನನ್ನೂ ಬಿಟ್ಟಿದ್ದೇನೆ. ಈ ಅಕ್ರಮ ಮತ್ತು ದೌರ್ಜನ್ಯಕ್ಕೆ ನ್ಯಾಯ ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಹಕ್ಕುಗಳನ್ನು ಕಾಪಾಡಿ ನನಗೆ ನ್ಯಾಯ ಒದಗಿಸಬೇಕು ಎಂದು ಯುವತಿ ಮನವಿ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಮೋಸಗಾರನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾಮಾಜಿಕ ವಲಯದಲ್ಲೂ ಕೇಳಿಬರುತ್ತಿದೆ. ವರದಿ ಮಂಜುನಾಥ್, NKS TV4, ಕಲಬುರಗಿ. ಸರ್, ನಮ್ಮೂರಿಂದ 1 ಕಿಲೋಮೀಟರ್ ನಿಂಗದಳ್ಳಿ ಅಂತ ಹೇಳಿ, ಅವರು ಅಡ್ಡ ಹೆಸರು ಬಂದ್ಬಿಟ್ಟು ಮುತ್ತಣ್ಣ, ಅವ್ರ ತಂದೆ ಹೆಸರು ಮುತ್ತಣ್ಣ ಅಂತೇಳಿ, ಮಗನ ಹೆಸರು ವಿಜಯಕುಮಾರ್ ಪಾಟೀಲ್ ಅಂತ ಬರುತ್ತೆ ಸರ್. ಸರ್, ಅವರು ಅಧ್ಯಕ್ಷ ಅಂದ್ರೆ ಊರ್ ಸರ್ಪಂಚ್ ಇರೋದು ಸರ್. ಅವರು ನಿಂಗದಳ್ಳಿ ಸರ್, ಆಳಂದ್ ತಾಲೂಕ ಬರುತ್ತೆ ಸರ್. ಇಲ್ಲ ಸರ್, ನಾನು ಕಲಬುರಗಿಯಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೆ ಸರ್. ನಾನು ಶಿವಶಂಕರ್ ಸಾವು ಅಂತ ಅಂದಿ ಅವ್ರಿದ್ರು ಸರ್. ಅವ್ರ ಏನ್ ಅಂದಿದ್ದಾರೆ ಅಂದ್ರೆ ಸರ್, ಎಲ್ಲಾರು ನನಗೆ ಮೋಸ ಮಾಡಿ ಎಲ್ಲಾ ನನ್ಗೆ ದೈಹಿಕ ಮಾನಸಿಕ ಎಲ್ಲಾನು ಸಂಬಂಧ ಇಟ್ಟುಕೊಂಡು ಇವಾಗೆಲ್ಲಾ ಬಳಸಿ ನನ್ನನ್ನ ಬಿಡ್ತಾ ಇದ್ದಾರೆ. ಅವರು ನನಗೆ ಮೋಸ ಆಗಿದೆ, ನನಗೆ ನ್ಯಾಯ ಕೊಡಿಸ್ಬೇಕಂದು ನಾನು ಕೇಳ್ಕೊಳಕ್ ಹೋದೆ ಸರ್. ಅವ್ರಂದ್ರು ಎಲ್ಲರಿಗೂ ಕರೆಸ್ಬಿಟ್ಟು ಪಂಚಾಯತಿ ಮಾಡಿಸ್ಬಿಟ್ಟು ಅವರು ದುಡ್ಡಿನ ವಿಷಯವಾಗಿ ನನ್ ಜೊತೆ ಮಾತಾಡಿದ್ರು ಸರ್. ನನ್ಗೆ ಯಾವ್ದು ದುಡ್ಡು ಬೇಡ, ನನ್ಗೆ ಅವ್ನ್ ಮದ್ವೆ ಮಾಡ್ಕೋತೀನಿ ಅಂದಿ ಸುಳ್ಳು ಹೇಳಿ ಮೋಸ ಮಾಡಿದ, ನನ್ಗೆ ಅವ್ರ ಜೊತೆ ಮದ್ವೆ ಮಾಡಿಸ್ಕೊಡು ಅಂತ ನಾನ್ ಕೇಳಿದೆ ಸರ್ ಅವ್ರಿಗೆ. ಅವ್ರು ಶಿವಶಂಕರ್ ಸರ್ ಅತ್ತೆ ಅಂದ್ರು, ಇಲ್ಲ ನಾ ಮದ್ವೆ ಮಾಡಿಸ್ಕೊಡ್ತೀನಮ್ಮ, ನಿನ್ ಪೈಲಾ ಗಂಡನ್ ಡೈವರ್ಸ್ ತಗೊಂಬಂದ್ಮ್ಯಾಕ ಅವಾಗ ನಾನ್ ಮದ್ವೆ ಮಾಡಿಸ್ಕೊಡ್ತೀನಿ ಅಂತ ಅಂದಾಗ, ಅವಾಗ ನಾನು ನಮ್ಮಮ್ಮ ಎಲ್ಲರೂ ಹೋಗ್ಬಿಟ್ರು, ಅವ್ರುನು ಹೋದ್ರು ಸರ್. ಮತ್ತ ಅವ್ರ ಪೊಲೀಸರ ನಡುವೆ ಮತ್ತೆ ವಿಜಯಕುಮಾರ್ ಪಾಟೀಲ್ ನಡುವೆ ಏನಾಯ್ತು ಸಂಬಂಧ ಅದು ನನ್ಗೆ ಗೊತ್ತಿಲ್ಲ ಸರ್. ಹಾ, ಫೋನ್ ಮಾಡಿದ್ರು ಸರ್. ಫೋನ್ ಮಾಡ್ಬಿಟ್ಟು, ನಾನು ಮದ್ವೆ ಮಾಡ್ಕೊಳಲ್ಲ, ನಿನಗ ಮದ್ವೆ ಮಾಡ್ಕೊಂಡ್ರು ನಿನ್ ಹತ್ರ ಸರಿಯಾಗಿ ಸಂಸಾರ ಮಾಡಲ್ಲ, ಚೆನ್ನಾಗಿರಲ್ಲ ನಿನ್ ಜೊತೆ ಅತ್ತೆ ಅಂದ್ಬಿಟ್ಟು ನನಗೆ ಇದು ಮಾಡಿದ್ರು ಸರ್. ನಾನು ಮತ್ತೆ ರಿಟರ್ನ್ ಅದೇ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಶಿವಶಂಕರ್ ಸಾವುಗೆ ಸರ್ ಮೀಟ್ ಮಾಡಿದೆ ಸರ್. ನಾನು ಮೀಟ್ ಮಾಡಿದೆ ಸರ್. ಅವ್ರು ಹಿಂಗ ಅಂತ ಇದಾರೆ ಸರ್ ಅಂತ ಅಂದಾಗ, ಇಲ್ಲಮ್ಮ ಈಗ ಪದೇ ಪದೇ ಕರ್ಸಕ್ ಆಗಲ್ಲ, ಅವ್ರಿಗೆಲ್ಲ ಇದು ಪದೇ ಪದೇ ಕರ್ಸಕ್ ಆಗಲ್ಲ, ನೀವ್ ಏನಿದೆ ಪದೇ ಪದೇ ಪೊಲೀಸ್ ಸ್ಟೇಷನ್ ಬರ್ತಾ ಇದೆ, ಈಗ ನಿಮ್ ಅಪ್ಪಂದೇನ್ ಪೊಲೀಸ್ ಸ್ಟೇಷನ್ ಅಂದಿ ಏಕವಚನಲ್ಲಿ ಹೆಂಗ್ ಬೇಕ್ ಹಂಗ್ ಬೈದ್ಬಿಟ್ಟು ಕಳಿಸಿದ್ದಾರೆ ಸರ್. ಅಲ್ಲಿ ಮಹಿಳಾ ಪೊಲೀಸರಿಗೂ ಬೈದಿದ್ದಾರೆ ಸರ್. ಒಂದೇ ಅಂಜಲಿ ಗೇಟ್ ಒಳಗಡೆ ಕರ್ಕೊಂಡ್ರಂದ್ರೆ ನಿಮ್ಗೂ ಹೊರಗೆ ಹಾಕ್ತೀನತ್ತೆ ಅಂದ್ಬಿಟ್ಟು ಲೇಡೀಸ್ಗೆ ಎಲ್ಲರಿಗೂ ಬೈದಿದ್ದಾರೆ ಸರ್. ಹಾ ಸರ್, ಶಿವಶಂಕರ್ ಸರ್. ಸರ್, ನನಗೆ ಕಾನೂನು ಪ್ರಕಾರವಾಗಿ ನ್ಯಾಯ ಕೊಡಿಸ್ಬೇಕು. ನನ್ಗೆ ಮೋಸ ಆಗಿದೆ ಸರ್. ಅವ್ರು ನನ್ಗೆ ಮೋಸ ಮಾಡ್ಬಿಟ್ಟು
ಇವಾಗ ಫೋನ್ ಎಲ್ಲಾ ಬ್ಲಾಕ್ ಮಾಡಿಟ್ಟಿದ್ದಾರೆ. ಶಿವಶಂಕರ್ ಸಾವು ಅವರು ನನಗೆ ಏಕವಚನಲ್ಲಿ ಬಾಯಿಗೆ ಬಂದಾಗ ಬೈದ್ ಬಿಟ್ಟು, ಶಿವಶಂಕರ್ ಸರ್ ಅವರು ನನ್ಗೆ ನಿನ್ ಕ್ಯಾರೆಕ್ಟರ್ ಚಲೋ ಇಲ್ಲ, ನೀ ದುಡ್ಡಿಗಾಗಿನೇ ನೀ ಮಾಡ್ಲಕತ್ತೀರಿ, ನೀ ಎಷ್ಟು ಮಂದಿ ಹಿಂಗೆ ಜನರಿಗೆ ಇದು ಮೋಸ ಮಾಡಿದಿ ಅತ್ತೆ ಅಂದ್ಬಿಟ್ಟು ನನ್ಗೆ ಏಕವಚನಲ್ಲಿ ಹೆಂಗ್ ಬೇಕ್ ಹಂಗ್ ಬೈದ್ಬಿಟ್ಟು ಪೊಲೀಸ್ ಸ್ಟೇಷನ್ ದಿಂದ ಆಚೆನೆ ಕಳಿಸಿದ್ರು. ನಾನು ಗುಲ್ಬರ್ಗ ಎಸ್ ಪಿ ಸರ್ಗೆ ನಾನು ಕೇಳಿಕೊಳ್ಳುತ್ತೇನೆ ನನಗೆ ನ್ಯಾಯ ಕೊಡಿಸ್ಬೇಕಂತೆ ಅಂದಿ. ಪ್ರೇಮದ ನೆಪದಲ್ಲಿ ಮೋಸ, ಯುವತಿ ನ್ಯಾಯಕ್ಕಾಗಿ ಹೋರಾಟ. ಪ್ರೇಮದ ಹೆಸರಿನಲ್ಲಿ ಮೋಸಕ್ಕೊಳಗಾದ ಯುವತಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಯುವತಿ ತಮಗಾದ ಅನ್ಯಾಯದ ಬಗ್ಗೆ ಹಂಚಿಕೊಂಡರು. ಅವರ ಪ್ರಕಾರ ಮಾನಸಿಕ ಹಾಗೂ ದೈಹಿಕವಾಗಿ ಅಸ್ವಸ್ಥನಾಗಿರುವ ಪತಿಯನ್ನು ಬಿಟ್ಟು ತವರು ಮನೆಗೆ ಮರಳಿದ್ದ ಅವರು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಿದರು. ಈ ಅವಧಿಯಲ್ಲಿ ವಿಜಯಕುಮಾರ್ ಪಾಟೀಲ್ ಎಂಬಾತನೊಂದಿಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿದ್ದು, ನಾನು ನಿನ್ನ ಹಿಂದೆ ನಿಂತಿದ್ದೇನೆ, ವಿಚ್ಛೇದನ ಪಡೆ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂಬ ಭರವಸೆಯೊಂದಿಗೆ ಅವರ ಹತ್ತಿರ ನಿಕಟರಾದರು. ಆದರೆ ಈ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡು ಆರೋಪಿ ಅನೇಕ ಬಾರಿಗಳು ದೈಹಿಕವಾಗಿ ಬಳಕೆ ಮಾಡಿಕೊಂಡ ನಂತರ ತಾನು ಒಪ್ಪಿಕೊಂಡ ಮಾತುಗಳನ್ನು ಮೀರಿ ಯುವತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ನ್ಯಾಯಕ್ಕಾಗಿ ಯುವತಿ ಮಹಿಳಾ ಪೊಲೀಸ್ ಠಾಣೆ ಮೊರೆ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಶಂಕರ್ ಸಾಹು ಅವರು ನಿನ್ನ ಗಂಡನಿಂದ ವಿಚ್ಛೇದನ ಪಡೆ, ನಾನೇ ನಿನ್ನ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದ್ದು, ನಂತರ ನೀನು ದುಡ್ಡಿಗಾಗಿ ಮಾಡುತ್ತಿದ್ದೀಯಾ ಎಂಬ ನಿಂದನೆ ಮಾತುಗಳನ್ನು ಆಡಿದ್ದಾರೆ ಎಂಬ ಆರೋಪವನ್ನು ಯುವತಿ ಮಾಡಿದ್ದಾರೆ. ನಂತರ ವಿಜಯಕುಮಾರ್ ಪಾಟೀಲ್ ಯುವತಿಗೆ ನಿನ್ನೊಂದಿಗೆ ಮದುವೆಯಾಗಿದ್ದರೂ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಧಮಕಿ ನೀಡಿದ್ದಾರಂತೆ. ಇದನ್ನು ಪೊಲೀಸರ ಗಮನಕ್ಕೆ ತಂದರೂ ಕೂಡ ಪೊಲೀಸರು ನಿಮ್ಮ ಅಪ್ಪನ ಮನೆ ಇದೆ, ಏನು ಪದೇ ಪದೇ ಬರುವುದು ಎಂಬುದಂತೆ ಅಸಂವಿಧಾನಿಕ ಪದ ಬಳಸಿ ಅವಮಾನಿಸಿದರು ಎಂದು ಯುವತಿ ಕಂಬನಿ ಮಿಡಿದಿದ್ದಾರೆ. ನಾನು ಎಲ್ಲರಿಂದಲೂ ತಳ್ಳಲ್ಪಟ್ಟಿದ್ದೇನೆ, ತವರು ಮನೆಯಲ್ಲಿ ಸೇರಿಕೊಳ್ಳಲು ಅವಕಾಶವಿಲ್ಲ, ಗಂಡನನ್ನೂ ಬಿಟ್ಟಿದ್ದೇನೆ. ಈ ಅಕ್ರಮ ಮತ್ತು ದೌರ್ಜನ್ಯಕ್ಕೆ ನ್ಯಾಯ ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಹಕ್ಕುಗಳನ್ನು ಕಾಪಾಡಿ ನನಗೆ ನ್ಯಾಯ ಒದಗಿಸಬೇಕು ಎಂದು ಯುವತಿ ಮನವಿ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಮೋಸಗಾರನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾಮಾಜಿಕ ವಲಯದಲ್ಲೂ ಕೇಳಿಬರುತ್ತಿದೆ. ವರದಿ ಮಂಜುನಾಥ್, NKS TV4, ಕಲಬುರಗಿ. ಸರ್, ನಮ್ಮೂರಿಂದ 1 ಕಿಲೋಮೀಟರ್ ನಿಂಗದಳ್ಳಿ ಅಂತ ಹೇಳಿ, ಅವರು ಅಡ್ಡ ಹೆಸರು ಬಂದ್ಬಿಟ್ಟು ಮುತ್ತಣ್ಣ, ಅವ್ರ ತಂದೆ ಹೆಸರು ಮುತ್ತಣ್ಣ ಅಂತೇಳಿ, ಮಗನ ಹೆಸರು ವಿಜಯಕುಮಾರ್ ಪಾಟೀಲ್ ಅಂತ ಬರುತ್ತೆ ಸರ್. ಸರ್, ಅವರು ಅಧ್ಯಕ್ಷ ಅಂದ್ರೆ ಊರ್ ಸರ್ಪಂಚ್ ಇರೋದು ಸರ್. ಅವರು ನಿಂಗದಳ್ಳಿ ಸರ್, ಆಳಂದ್ ತಾಲೂಕ ಬರುತ್ತೆ ಸರ್. ಇಲ್ಲ ಸರ್, ನಾನು ಕಲಬುರಗಿಯಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೆ ಸರ್. ನಾನು ಶಿವಶಂಕರ್ ಸಾವು ಅಂತ ಅಂದಿ ಅವ್ರಿದ್ರು ಸರ್. ಅವ್ರ ಏನ್ ಅಂದಿದ್ದಾರೆ ಅಂದ್ರೆ ಸರ್, ಎಲ್ಲ ನನಗೆ ಮೋಸ ಮಾಡಿ ಎಲ್ಲಾ ನನ್ಗೆ ದೈಹಿಕ ಮಾನಸಿಕ ಎಲ್ಲಾನು ಸಂಬಂಧ ಇಟ್ಟುಕೊಂಡು ಇವಾಗೆಲ್ಲಾ ಬಳಸಿ ನನ್ನನ್ನ ಬಿಡ್ತಾ ಇದ್ದಾರೆ. ಅವರು ನನಗೆ ಮೋಸ ಆಗಿದೆ, ನನಗೆ ನ್ಯಾಯ ಕೊಡಿಸ್ಬೇಕಂದು ನಾನು ಕೇಳ್ಕೊಳಕ್ ಹೋದೆ ಸರ್. ಅವ್ರಂದ್ರು ಎಲ್ಲರಿಗೂ ಕರೆಸ್ಬಿಟ್ಟು ಪಂಚಾಯತಿ ಮಾಡಿಸ್ಬಿಟ್ಟು ಅವರು ದುಡ್ಡಿನ ವಿಷಯವಾಗಿ ನನ್ ಜೊತೆ ಮಾತಾಡಿದ್ರು ಸರ್. ನನ್ಗೆ ಯಾವ್ದು ದುಡ್ಡು ಬೇಡ, ನನ್ಗೆ ಅವ್ನ್ ಮದ್ವೆ ಮಾಡ್ಕೋತೀನಂದಿ ಸುಳ್ಳು ಹೇಳಿ ಮೋಸ ಮಾಡಿದ, ನನ್ಗೆ ಅವ್ರ ಜೊತೆ ಮದ್ವೆ ಮಾಡಿಸ್ಕೊಡು ಅಂತ ನಾನ್ ಕೇಳಿದೆ ಸರ್. ಅವ್ರಿಗೆ ಅವ್ರು ಶಿವಶಂಕರ್ ಸರ್ ಅತ್ತೆ ಅಂದ್ರು, ಇಲ್ಲ ನಾನ್ ಮದ್ವೆ ಮಾಡಿಸ್ಕೊಡ್ತೀನಮ್ಮ, ನಿನ್ ಪೈಲಾ ಗಂಡನ ಡೈವರ್ಸ್ ತಗೊಂಬಂದ್ಮ್ಯಾಕ ಅವಾಗ ನಾನ್ ಮದ್ವೆ ಮಾಡಿಸ್ಕೊಡ್ತೀನಿ ಅಂತ ಅಂದಾಗ, ಅವಾಗ ನಾನು ನಮ್ಮಮ್ಮ ಎಲ್ಲರೂ ಹೋಗ್ಬಿಟ್ರು, ಅವ್ರುನು ಹೋದ್ರು ಸರ್. ಮತ್ತ ಅವ್ರ ಪೊಲೀಸರ ನಡುವೆ ಮತ್ತೆ ವಿಜಯಕುಮಾರ್ ಪಾಟೀಲ್ ನಡುವೆ ಏನಾಯ್ತು ಸಂಬಂಧ ಅದು ನನ್ಗೆ ಗೊತ್ತಿಲ್ಲ ಸರ್. ಹಾ, ಫೋನ್ ಮಾಡಿದ್ರು ಸರ್. ಫೋನ್ ಮಾಡ್ಬಿಟ್ಟು ನಾನು ಮದ್ವೆ ಮಾಡ್ಕೊಳಲ್ಲ, ನಿನಗ ಮದ್ವೆ ಮಾಡ್ಕೊಂಡ್ರು ನಿನ್ ಹತ್ರ ಸರಿಯಾಗಿ ಸಂಸಾರ ಮಾಡಲ್ಲ, ಚೆನ್ನಾಗಿರಲ್ಲ ನಿನ್ ಜೊತೆ ಅತ್ತೆ ಅಂದ್ಬಿಟ್ಟು ನನಗೆ ಇದು ಮಾಡಿದ್ರು ಸರ್. ನಾನು ಮತ್ತೆ ರಿಟರ್ನ್ ಅದೇ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಶಿವಶಂಕರ್ ಸಾವುಗೆ ಸರ್ ಮೀಟ್ ಮಾಡಿದೆ ಸರ್. ನಾನು ಮೀಟ್ ಮಾಡಿದೆ ಸರ್. ಅವ್ರು ಹಿಂಗ ಅಂತ ಇದಾರೆ ಸರ್ ಅತ್ತೆ ಅಂದಾಗ, ಇಲ್ಲಮ್ಮ ಈಗ ಪದೇ ಪದೇ ಕರ್ಸಕ್ ಆಗಲ್ಲ ಅವ್ರಿಗೆಲ್ಲ,
ಇದು ಪದೇ ಪದೇ ಕರ್ಸಕ್ ಆಗಲ್ಲ, ನೀವ್ ಏನಿದೆ ಪದೇ ಪದೇ ಪೊಲೀಸ್ ಸ್ಟೇಷನ್ ಬರ್ತಾ ಇದೆ, ಇದು ನಿಮ್ಮ ಅಪ್ಪಂದೇನ್ ಪೊಲೀಸ್ ಸ್ಟೇಷನ್ ಅಂದಿ ಏಕವಚನಲ್ಲಿ ಹೆಂಗ್ ಬೇಕ್ ಹಂಗ್ ಬೈದ್ಬಿಟ್ಟು ಕಳಿಸಿದ್ದಾರೆ ಸರ್. ಅಲ್ಲಿ ಮಹಿಳಾ ಪೊಲೀಸರಿಗೂ ಬೈದಿದ್ದಾರೆ ಸರ್. ಒಂದೇ ಅಂಜಲಿ ಗೇಟ್ ಒಳಗಡೆ ಕರ್ಕೊಂಡ್ರಂದ್ರೆ ನಿಮಗೂ ಹೊರಗೆ ಹಾಕ್ತೀನತ್ತೆ ಅಂದ್ಬಿಟ್ಟು ಲೇಡೀಸ್ ಎಲ್ಲರಿಗೂ ಬೈದಿದ್ದಾರೆ ಸರ್. ಹಾ ಸರ್, ಶಿವಶಂಕರ್ ಸರ್. ಸರ್ ನನಗೆ ಕಾನೂನು ಪ್ರಕಾರವಾಗಿ ನ್ಯಾಯ ಕೊಡಿಸ್ಬೇಕು. ನನ್ಗೆ ಮೋಸ ಆಗಿದೆ ಸರ್. ಅವ್ರು ನನ್ಗೆ ಮೋಸ ಮಾಡ್ಬಿಟ್ಟು ಇವಾಗ ಫೋನ್ ಎಲ್ಲಾ ಬ್ಲಾಕ್ ಮಾಡಿಟ್ಟಿದ್ದಾರೆ. ಶಿವಶಂಕರ್ ಸಾವು ಅವರು ನನಗೆ ಏಕವಚನಲ್ಲಿ ಬಾಯಿಗೆ ಬಂದಾಗ ಬೈದ್ಬಿಟ್ಟು, ಶಿವಶಂಕರ್ ಸರ್ ಅವರು ನನ್ಗೆ ನಿನ್ ಕ್ಯಾರೆಕ್ಟರ್ ಚಲೋ ಇಲ್ಲ, ನೀ ದುಡ್ಡಿಗಾಗಿನೇ ನೀ ಮಾಡ್ಲಕತ್ತೀರಿ, ನೀ ಎಷ್ಟು ಮಂದಿ ಹಿಂಗೆ ಜನರಿಗೆ ಇದು ಮೋಸ ಮಾಡಿದಿ ಅತ್ತೆ ಅಂದ್ಬಿಟ್ಟು ನನ್ಗೆ ಏಕವಚನಲ್ಲಿ ಹೆಂಗ್ ಬೇಕ್ ಹಂಗ್ ಬೈದ್ಬಿಟ್ಟು ಪೊಲೀಸ್ ಸ್ಟೇಷನ್ ದಿಂದ ಆಚೆನೆ ಕಳಿಸಿದ್ರು. ಗುಲ್ಬರ್ಗ ಎಸ್ ಪಿ ಸರ್ಗೆ ನಾನು ಕೇಳಿಕೊಳ್ಳುತ್ತೇನೆ ನನಗೆ ನ್ಯಾಯ ಕೊಡಿಸ್ಬೇಕಂತೆ ಅಂದಿ. ಈ ಹೋರಾಟದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಅಶೋಕ್ ಬಗ್ಲಿ ಅಣ್ಣವರೇ, ನಗರ ಅಧ್ಯಕ್ಷರು ಸೋದರಂತ ಚಂದು ಪಾಟೀಲ್ ಅಣ್ಣವರೇ, ಚಿಂಚೋಳಿಯ ಶಾಸಕರು ಸೋದರಂತ ಅವಿನಾಶ್ ಜಾಧವ್ ಅಣ್ಣವರೇ, ಇನ್ನು ವಿಧಾನ ಪರಿಷತ್ ಸದಸ್ಯರು ಹಿರಿಯರು ಸೋದರಂತ ನಮೋಶಿ ಸಾಹೇಬ್ರೆ, ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಮರನಾಥ್ ಗೌಡ್ರೆ, ಸುಭಾಷ್ ಗುತ್ತೇದಾರ್ ಸಾಹೇಬ್ರೆ, ಅರುಣ್ಕುಮಾರ್ ಪಾಟೀಲ್ ಅಣ್ಣವ್ರೆ, JK ಪಾಟೀಲ್ ಅಣ್ಣವ್ರೆ, ನಿತಿನ್ ಗುತ್ತೇದಾರ್ ಅಣ್ಣವ್ರೆ, ಅವಣ್ಣ ಮೇಕೆರಿ ಅಣ್ಣವ್ರೆ, ಮತ್ತು ನಮ್ಮ ಮಂಡಲಿನ ಎಲ್ಲ ಅಧ್ಯಕ್ಷರೇ ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ, ಮತ್ತು ಈ ಹೋರಾಟಕ್ಕೆ ಆಗಮಿಸಿದಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಮತ್ತು ಅನೇಕ ಗ್ರಾಮೀಣ ಆಗಮಿಸಿ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ಈ ಘಟನೆ ನಡೆದಂಥ ನಾವು ಅಧಿವೇಶನದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು 4% ಮೈನಾರಿಟಿ ಬಿಲ್ ಏನು ತೊಗೊಂಡು ಬಂದಿದ್ದರು, ಪ್ಲಸ್ ಹನಿ ಟ್ಯಾಪ್ ಬಗ್ಗೆ ಏನು ಚರ್ಚೆ ನಡೆದಿತ್ತು. ಅವ್ರದೇ ಪಕ್ಷದ ಒಬ್ಬ ಸಚಿವರಾಗಿ ಅವರು ಉಲ್ಲೇಖ ಮಾಡಿದರು, ರಾಜಣ್ಣ ಅಂಥೇಳಿ ಅವ್ರು ಉಲ್ಲೇಖ ಮಾಡಿದರು. ಅವ್ರು ಉಲ್ಲೇಖ ಮಾಡಿದ ತಕ್ಷಣ ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಪೋಸಿಷನ್ ಲೀಡರ್ ಅಂತ ಅಶೋಕಣ್ಣ ನೇತೃತ್ವ, ಜಿಲ್ಲಾ ರಾಜ್ಯ ಅಧ್ಯಕ್ಷ ಅಂತ ವಿಜಯಣ್ಣವ್ರ ನೇತೃತ್ವದಲ್ಲಿ ನಾವು ಸದನದಲ್ಲಿ ಇದು ಯಾರು ಮಾಡಿದ ಹನಿ ಟ್ಯಾಪ್ ಬಗ್ಗೆ ನಮಗೆ ಈಗಾಗಲೇ ತನಿಖೆ ಕೊಡಬೇಕಂತಕ್ಕಂಥ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ 4% ಏನು ಮೈನಾರಿಟಿ ಬಿಲ್ ಏನು ತೊಗೊಂಡು ಬಂದಿದ್ದರು, ಇದು ಆಗಬಾರ್ದು ಅಂತಕ್ಕಂಥ ನಮ್ಮ ಹೋರಾಟ ಇತ್ತು. ಅದು ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ಇವತ್ತು ನಮಗೆ 18 ಮಂದಿ ಶಾಸಕರಿಗೆ ಇವತ್ತು 6 ತಿಂಗಳವರೆಗೂ ಕೂಡ ಸಸ್ಪೆನ್ಷನ್ ಮಾಡಿದ್ದು, ಇದು ಎಂದೂ ಕೂಡ ಹಿಸ್ಟ್ರಿದಲ್ಲಿ ಯಾವತ್ತೂ ಕೂಡ ಆಗಲಾರ್ದಂಥ ವಿಷಯ. ಇವತ್ತು ಈ ಸ್ಪೀಕರ್ ಅವರು ಮತ್ತು ಸ್ಪೀಕರ್ ಮನಸ್ಸು ಇರಲಿಲ್ಲ, ಆದರೆ ಇವತ್ತು ಸರ್ಕಾರದ ಮಾತನ್ನು ಕೇಳಿ ಇವತ್ತು HK ಪಾಟೀಲ್ ಅವರಾಗಿರುವ ಅನೇಕ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರ ಮಾತು ಕೇಳಿ 6 ತಿಂಗಳು ನಮ್ಮ ಸಸ್ಪೆನ್ಷನ್ ಮಾಡಿದ್ದಾರೆ. ಇವತ್ತು ನಮ್ಮ ಸಸ್ಪೆನ್ಷನ್ ಮಾಡೋದು ಪರವಾಗಿಲ್ಲ, ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅದ್ರ ಬಗ್ಗೆ ಏನಾಗ್ತದೆ ಆಗಲಿ, ಕೋರ್ಟ್ ಇದೆ, ನಾವು ಅದರ ಮುಖಾಂತರ ಹೋಗ್ತೀವಿ. ಸ್ಪೀಕರ್ ಅವರು ಕೂಡ ಹೇಳಿದ್ದಾರೆ, ವಾಪಸ್ ಅವರು ಅರ್ಜಿ ಕೊಡಲಿ, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ನಿನ್ನೆ ನಡೆದಂಥ ಘಟನೆ, ಇವತ್ತು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತೇಳಿ ಇವತ್ತು ಇಡೀ ಪೂರ ಕಾಂಗ್ರೆಸ್ ನಾಯಕರು ಇವತ್ತು ಸಂವಿಧಾನ ಬುಕ್ ಹಿಡ್ಕೊಂಡು ಇವತ್ತು ಅನೇಕ ಕಡೆಗೆ ಹೋರಾಟ ಮಾಡಿದರು. ಇವತ್ತು ಈ ಸಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕೇಂದ್ರ ಸರ್ಕಾರ ಇತ್ತು, ಸಂವಿಧಾನನೇ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಿದರು. ಇವತ್ತು ನಡೆದಂಥ ಘಟನೆ ನಿನ್ನೆ DK ಶಿವಕುಮಾರ್ ಕೆಲವು ಜನ ಕೇಳಿದರೆ ಅದು ಸಂವಿಧಾನದಲ್ಲಿ ಬರೋ 4% ಮೈನಾರಿಟಿ ಕೊಡ್ಲಿಕ್ಕೆ ಬರೋಂಗಿಲ್ಲ, ನೀವು ಹ್ಯಾಂಗೆ ಮಾಡ್ತೀರಿ ಅಂತ ಕೇಳಿದಾಗ ನಾವು ಮೈನಾರಿಟಿ 4% ಕೊಡೋಕ್ಕೋಸ್ಕರ ನಾವು ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಆದಷ್ಟು ಬೇಗ ನಾವು ವಾಪಸ್ ಮಾತು ತಕ್ಕೋಬೇಕು, ಕ್ಷಮೆ ಕೇಳಬೇಕು, ಮತ್ತಿಲ್ಲ ಅಂದರೆ ಇದಕ್ಕಿಂತ ಹೆಚ್ಚು ಹೋರಾಟ ನಾವು ಇಡೀ ರಾಜ್ಯದಂತ ಮಾಡ್ತೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಖಂಡನೆ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಕೂಡ ಅನೇಕ ಮಾತಾಡೋಣ, ಜಾಸ್ತಿ ಸಮಯ ತಗೊಳ್ಳೋದೇ ನಾನು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ತಮಗೆಲ್ಲ ಒಂದು ಸಿನಿಮಾ ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರ ಅವರು ಕರೆ ಮ್ಯಾಗ ನಾವೊಂದು ಪ್ರತಿಭಟನೆ ಇಲ್ಲಿ ಹಮ್ಮಿಕೊಂಡಿದ್ದೆವು. ಈ ಪ್ರತಿಭಟನೆಗೆ ಸೀನಿಯರ್ ಲೀಡರ್ ಆದ ಸುಭಾಷ್ ಗುತ್ತೇದಾರ್ಜಿ ಅವರು, ಅಮರನಾಥ್ ಪಾಟೀಲ್ ಜಿ ಅವರು, ನಮೋಶಿ ಸಾಹೇಬರು, ನಮ್ಮ ಬಸವರಾಜ್ ಮತ್ತೆಂಬುಡ ಅಣ್ಣವರು, ಅವಿನಾಶ್ ಜಾಧವ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಬಗ್ಲಿ ಅವರು, ಏನಕ್ಕೆಲ್ಲ. ಚಾಮರಾಜನಗರದಲ್ಲಿ KSRTC ಬಸ್ ಮತ್ತು ಟಾಟಾ ಮ್ಯಾಜಿಕ್ ನಡುವೆ ಡಿಕ್ಕಿ, ಇಬ್ಬರ ಸಾವು. KSRTC ಬಸ್ ಟಾಟಾ ಮ್ಯಾಜಿಕ್ ನಡುವೆ ಡಿಕ್ಕಿ, ಇಬ್ಬರ ಸಾವು. ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಾಪುರ ಬಳಿ ಘಟನೆ. KSRTC ಬಸ್ ಹಾಗೂ ಟಾಟಾ ಮ್ಯಾಜಿಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟು ಹಲವರು ಗಾಯಗೊಂಡಿರುವ ಘಟನೆ ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಾಪುರ ಗ್ರಾಮದ ಬಳಿ ನಡೆದಿದೆ. ತಾಲೂಕಿನ ಬಾಣೂರು ಗ್ರಾಮದ ರಾಜಮ್ಮ, ಶ್ರುತಿ ಮೃತ ದುರ್ದೈವಿಗಳು.
ಮೃತರು ಸೇರಿದಂತೆ 13 ಜನರು ಟಾಟಾ ಮ್ಯಾಜಿಕ್ ವಾಹನದಲ್ಲಿ ಬಾಣೂರು ಗ್ರಾಮದಿಂದ ಕೊಳ್ಳೇಗಾಲಕ್ಕೆ ಆಗಮಿಸಿ ಸಂಬಂಧಿಕರ ಹಾಲು ತುಪ್ಪ ಕಾರ್ಯದಲ್ಲಿ ಪಾಲ್ಗೊಂಡು ವಾಪಸ್ ಊರಿಗೆ ತೆರಳುತ್ತಿದ್ದರು. ಈ ವೇಳೆ ಸಿದ್ದಯ್ಯನಾಪುರ ಬಳಿ ಮಹದೇಶ್ವರ ಬೆಟ್ಟದ ಕಡೆಯಿಂದ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ನಡುವೆ ಡಿಕ್ಕಿ ಸಂಭವಿಸಿದೆ. ಟಾಟಾ ಮ್ಯಾಜಿಕ್ ವಾಹನದಲ್ಲಿದ್ದ 2 ಮಹಿಳೆಯರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಉಳಿದಂತೆ ಟಾಟಾ ಮ್ಯಾಜಿಕ್ನಲ್ಲಿದ್ದ 11 ಮಂದಿ, ಬಸ್ನಲ್ಲಿದ್ದ 2 ಮಹಿಳೆಯರು, ಬಸ್ ಡ್ರೈವರ್ ಹಾಗೂ ವಾಹನದ ಹಿಂದೆ ತೆರಳುತ್ತಿದ್ದ ಬೈಕ್ ಸವಾರ ಸೇರಿದಂತೆ 14 ಮಂದಿ ಗಾಯಗೊಂಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪಟ್ಟಣ ಠಾಣೆಯ ಪೊಲೀಸರು ಗಾಯಾಳುಗಳನ್ನು ಪಟ್ಟಣದ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ. ಈ ಸಂಬಂಧ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಹೊಮ್ಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ನಂಜನಗೂಡಿನಲ್ಲಿ ನಡು ರಸ್ತೆಯಲ್ಲಿ ಯುವಕರ ಗುಂಪಿನಿಂದ ಮಾರಾಮಾರಿ. ನಡು ರಸ್ತೆಯಲ್ಲಿ ಯುವಕರ ಗುಂಪು ಮಾರಾಮಾರಿ. ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ಪರಸ್ಪರ ಹೊಡೆದಾಟ. ಹೇಳೋರು ಕೇಳೋರು ಯಾರೂ ಇಲ್ಲ, ಯಾರ ಭಯವೂ ಇಲ್ಲ. ಕಾನೂನಿನ ಭಯ ಇರಲೇಬೇಕು ಇವರಿಗೆ. ನಂಜನಗೂಡು ತಾಲೂಕಿನ ಕವಲಂದೆ ಹೋಬಳಿಯ ಚುಂಚನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಎನ್ನಲಾಗಿದೆ. ಬೈಕನ್ನು ಸೈಡಿಗೆ ಹಾಕಿದ ವಿಚಾರಕ್ಕೆ ಗಲಾಟೆ ನಡೆದಿದೆ ಎನ್ನಲಾಗಿದೆ. ಚುಂಚನಹಳ್ಳಿ ಮಹದೇಶ್ವರ ಜಾತ್ರೆಗೆ ಬಂದಿದ್ದ ಯುವಕರು 2 ದಿನಗಳಿಂದ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರೆಗೆ ಬಂದಿದ್ದ ಯುವಕರ ಗುಂಪಿನ ಗಲಾಟೆಯಲ್ಲಿ 2 ಯುವಕರಿಗೆ ಗಾಯವಾಗಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೈಸೂರು ಮೂಲದ ಯುವಕ ದರ್ಶನ್ಗೆ ಗಂಭೀರ ಗಾಯ. ಹೆಚ್ಚಿನ ಚಿಕಿತ್ಸೆಗೆ KR ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಗಲಾಟೆ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಕವಲಂದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವರದಿ ಜಯಶಂಕರ್, NKS TV4, ನಂಜನಗೂಡು. ಮಂಡ್ಯದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ರಂಜಾನ್ ಕಿಟ್ ಅನ್ನು ಶಾಸಕ ಪಿ ರವಿಕುಮಾರ್ ಗೌಡ ವಿತರಣೆ ಮಾಡಿದ್ದಾರೆ. ನಗರದ ಜಯಲಕ್ಷ್ಮಿ ಟಾಕೀಸ್ ಪಕ್ಕದ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ ಹಾಗೂ ಇಂಡಿಯನ್ ಮುಸ್ಲಿಂ ಲೀಗ್ ವತಿಯಿಂದ ರಂಜಾನ್ ಕಿಟ್ ಅನ್ನು ಶಾಸಕ ಪಿ ರವಿಕುಮಾರ್ ಗೌಡ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಎಲ್ಲ ಧರ್ಮೀಯರು ಹಬ್ಬವನ್ನು ಆಚರಿಸುವಂತೆ ಮುಸ್ಲಿಮರ ಬಾಂಧವರು ರಂಜಾನ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಯಾರೊಬ್ಬರೂ ಕೂಡ ಉಪವಾಸ ಇರುವ ಮೂಲಕ ತಮ್ಮ ರಂಜಾನ್ ಹಬ್ಬಕ್ಕೆ ಅರ್ಥ ನೀಡಿದ್ದಾರೆ. ಇದು ಇವರ ಸಂಪ್ರದಾಯವಾಗಿದೆ. ಇದರ ಭಾಗವಾಗಿ ರಂಜಾನ್ ಹಬ್ಬಕ್ಕೆಂದು ಆಹಾರ ಕಿಟ್ ವಿತರಣೆ ಮಾಡಿರುವುದು ಮೆಚ್ಚುವ ಕೆಲಸ ಎಂದು ಶ್ಲಾಘಿಸಿದರು. ಆಹಾರ ಕಿಟ್ ವಿತರಣೆ ಮಾಡುತ್ತಿರುವುದು ಕಳೆದ 8 ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆ. ಇಂತಹ ಮಹಾನ್ ಕಾರ್ಯಗಳನ್ನು ಮತ್ತಷ್ಟು ಹೆಚ್ಚಾಗಿ ಮಾಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ನೆರವಾಗಲಿ ಎಂದು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಶ್ರೀನಿವಾಸ್, ಸೌಭಾಗ್ಯ, ಶ್ರೀಧರ್, ಮುಖಂಡರಾದ ಇಂದ್ರಾಶ್ ಖಾನ್, ಜಾಕೀರ್ ಸಾಬ್, ಸಮೀರ್, ಅಬ್ದುಲ್, ಶಿವರುದ್ರ ಸೇರಿದಂತೆ ಇತರರು ಭಾಗವಹಿಸಿದರು. ವರದಿ ಗಿರೀಶ್, NKS TV4, ಮಂಡ್ಯ. ರಂಜಾನ್ ಕಿಟ್ ಯಾರು ಹಸುವಿನಿಂದ ಇರಬಾರ್ದು, ಎಲ್ಲರೂ ಈಕ್ವಲ್ ಆಗಿ ಹಬ್ಬವನ್ನು ಮಾಡಬೇಕು ಅನ್ನೋದು ಇಸ್ಲಾಂ ಧರ್ಮದಲ್ಲಿ ಹೇಳಿರೋದು. ಅದನ್ನು ಚಾಚು ತಪ್ಪದೆ ಪಾಲಿಸುವಂಥ ಈ ಕಾರ್ಯಕ್ರಮದಲ್ಲಿ ಸೇರುವಂಥ ಎಲ್ಲರ ಕಾರ್ಯ. ಹಬ್ಬ ಎಲ್ಲರಿಗೂ ಆಗಬೇಕು. ಬರೀ ದುಡ್ಡಿರೋರಿಗೆ ಮಾತ್ರ ಹಬ್ಬ ಆಗಬಾರ್ದು. ಪ್ರತಿಯೊಬ್ಬರೂ ಕೂಡ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ದೇವರ ಒಂದು ಪ್ರಾರ್ಥನೆ. ಆ ರೀತಿಯ ಒಂದು ಒಳ್ಳೆಯ ಕೆಲಸ ಇದು. ಕಳೆದ 8 ವರ್ಷದ ಮುಂಚೆನೂ ನನ್ನನ್ನು ಕರೆದು ಕಿಟ್ಟನ್ನು ವಿತರಣೆ ಮಾಡಿಸಿದ್ರು. ಇವತ್ತು ಶಾಸಕರಾದ ನಂತರ ಕಳೆದ ವರ್ಷ ಚುನಾವಣೆ ನೀತಿ ಸಮಸ್ಯೆ ಇದ್ದಿದ್ದರಿಂದ ಹಂಚಲಿಕ್ಕೆ ಬರೋಕ್ಕಾಗಿರಲಿಲ್ಲ. ಈ ವರ್ಷ ಬಂದಿದ್ದೀವಿ. ಮುಂದಿನ ವರ್ಷದಲ್ಲಿ ಅದನ್ನು ದೊಡ್ಡದಾಗಿ ಮಾಡೋಣ. ಎಲ್ಲರಿಗೂ ಯಾರ್ಯಾರು ಇಡೀ ಮಂಡ್ಯದಲ್ಲಿ ಬಡವರಿದ್ದಾರೆ, ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎರಡಕ್ಕೂ ಎಲ್ಲ ಬಡವರಿಗೂ ಕಿಟ್ಟನ್ನು ಹಂಚೋಣ. ಈ ವರ್ಷ ಕಿಟ್ ಹಂಚಿಸ್ಕೊಳ್ಳೋರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಸಮಸ್ಯೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ಅವ್ರ ಜೊತೆ ನಾವಿದೆ. ಮತ್ತೆ ಮಂಡ್ಯದ ಎಲ್ಲ ಬಡವರಿಗೂ ಮನೆಯನ್ನ ಕೊಡಬೇಕು ಅನ್ನೋದನ್ನ ನಾವು ಎಲ್ಲ ಪ್ಲಾನ್ ರೆಡಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಎಲ್ಲರ ಹತ್ರ ಅಪ್ಲಿಕೇಶನ್ ಇಟ್ಟುಕೊಂಡು ಯಾರು ಮನೆ ಇಲ್ಲ, ಯಾರು ಬಡವರಿಗಿಲ್ಲ
ಯಾರು ಬಾಡಿಗೆ ಕಟ್ತಾ ಇದ್ರೆ ಅವ್ರಿಗೆಲ್ಲ ಸ್ವಂತ ಮನೆಯನ್ನ ಕೊಡುವಂತ ಕಾರ್ಯವನ್ನ ಶೀಘ್ರದಲ್ಲೇ ಮಂಡ್ಯದಲ್ಲಿ ಮಾಡ್ತೀವಿ ಅಂತ ಹೇಳಿ ಉಪವಾಸದ ಟೈಮ್ 16 ಜಾಸ್ತಿ ಮಾತುಗಳ ಇನ್ನೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು. ನಾಯಕನಹಟ್ಟಿಯಲ್ಲಿ ದಿವಂಗತ LG ಹಾವನೂರ್ ಅವರ 100 ವರ್ಷದ ಜನ್ಮ ಶತಮಾನದ ಕಾರ್ಯಕ್ರಮ ಉದ್ಘಾಟನೆ ನಡೆಯಿತು. ದಿವಂಗತ LG ಹಾವನೂರವರು ಅದ್ವಿತೀಯವಾದಂತಹ ಕಾನೂನು ಪಾಂಡಿತ್ಯವನ್ನು ಹೊಂದಿದಂತಹ ಮೇರು ರಾಜಕಾರಣಿ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾಧ್ಯಕ್ಷ GT ಚಂದ್ರಶೇಖರಪ್ಪ ಹೇಳಿದರು. ಅವರು ಬೆಂಗಳೂರು ನಗರದ ಬಸವೇಶ್ವರ ನಗರದಲ್ಲಿ ವಾಲ್ಮೀಕಿ ಮಹಾಸಭಾ ಕೇಂದ್ರ ಕಚೇರಿಯಲ್ಲಿ ದಿವಂಗತ LG ಹಾವನೂರವರ 100 ವರ್ಷದ ಜನ್ಮ ಶತಮಾನದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿ, ಇವತ್ತು ವಾಲ್ಮೀಕಿ ಸಮಾಜದೊಂದಿಗೆ ಇತರೆ ಹಿಂದುಳಿದ ಜಾತಿಗಳ ಜನರು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ವಿಭಾಗಗಳಲ್ಲಿ ಸದೃಢರಾಗಿದ್ದಾರೆಂದರೆ ಅದಕ್ಕೆ LG ಹಾವನೂರವರು ಕಾರಣ. ಅವರಿಗೆ ಕಾನೂನು ಪಾಂಡಿತ್ಯದಲ್ಲಿ ಅಗಾಧವಾದ ವಿದ್ವತ್ತಿತ್ತು. ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಮಂಡಿಸಿ ಉಚ್ಚ ನ್ಯಾಯಾಧೀಶರಿಗೆ ಪ್ರೀತಿ ಪಾತ್ರರಾಗಿದ್ದರು. ಜೊತೆಗೆ ಶೋಷಿತರ, ಬಡವರ ಮತ್ತು ಧ್ವನಿ ಇಲ್ಲದವರ ಜೊತೆ ನಿಲ್ಲುವಂತಹ ಔದಾರ್ಯ ಬೆಳೆಸಿಕೊಂಡಿದ್ದರು. ಅವರ ಆದರ್ಶಗಳನ್ನು ಮತ್ತು ಆಶೋತ್ತರಗಳನ್ನು ಇಂದಿನ ಪೀಳಿಗೆಯ ಅನುಕರಣೆ ಮಾಡುವ ಅಗತ್ಯವಿದೆ ಎಂದು ಹೇಳಿದರು. ಸಮಾರಂಭದಲ್ಲಿ ಹಾಜರಿದ್ದಂಥ ನಿವೃತ್ತ KAS ಅಧಿಕಾರಿ N ರಘುಮೂರ್ತಿ ಮಾತನಾಡಿ, ಅಂಬೇಡ್ಕರ್ ಮತ್ತು ದಿವಂಗತ ದೇವರಾಜ ಅರಸ್ ಇಬ್ಬರನ್ನು ಕೂಡ ಸಮಕಾಲೀನವಾಗಿ ನಾವು ನೋಡಬೇಕಾಗುತ್ತದೆ. ದೇವರಾಜ ಅರಸ್ರವರು ತಮ್ಮ ಸಂಪುಟದಲ್ಲಿ ಚರಿತ್ರೆಯಲ್ಲಿ ಉಳಿಯುವಂತಹ ಕೆಲಸ ಮಾಡಿದ್ದಾರೆ ಎಂದರೆ ಅದು LG ಹಾವನೂರು ಅವರ ಸಲಹೆ ಮತ್ತು ಸಾಂಗತ್ಯ ಸಮಾಜದಲ್ಲಿಂತಹ ಜಾತಿ ಮತ್ತು ಅಸಮಾನತೆಯ ಗೋಡೆಯನ್ನು ಕೆಡವಿ ಮತ್ತು ಕಂದಕಗಳನ್ನು ಮುಚ್ಚಿ ಆ ವರ್ಗಗಳಿಗೆ ನ್ಯಾಯ ಕೊಡಿಸಬೇಕೆನ್ನುವ ಹಾವನೂರವರ ಚಿಂತನೆ ಸರ್ವಕಾಲಿಕವಾದದ್ದು. ಮೇಲ್ವರ್ಗದವರ ಅಸಹನೆ ನಡುವೆಯೂ ಕೂಡ ಹಿಂದುಳಿದ ವರ್ಗಗಳ ಇಂತಹ ವರದಿಯನ್ನು ಸರ್ಕಾರಕ್ಕೆ ಮಂಡಿಸಿ ಅನುಷ್ಠಾನಗೊಳಿಸುವುದು ಅಂದು ಸುಲಭವಿರಲಿಲ್ಲ. ಇತರೆ ವರ್ಗಗಳಿಗೂ ಮೀಸಲಾತಿ ದೊರೆಯುತ್ತದೆ ಎಂಬ ಆಲೋಚನೆಯೂ ಕೂಡ ಇಲ್ಲದೆ ಈ ವರ್ಗದವರು ಹಾವನೂರು ವರದಿಯನ್ನು ಹರಿದು ಬಿಸಾಕುತ್ತಾರೆ. ಇದರಿಂದ ಹಾವನೂರು ಅವರು ತುಂಬ ಮನನೊಂದಿದ್ದರು. ಇದೇನೇ ಇದ್ದರೂ ಕೂಡ ದೇವರಾಜ ಅರಸು ಅವರು ದೂರದೃಷ್ಟಿಯಿಂದ ಸಾಧ್ಯವಾಯಿತು. ಈ ಸವಲತ್ತನ್ನು ಪಡೆದಂಥ ಈ ವರ್ಗದ ಜನರು ತಮ್ಮ ವೃತ್ತಿ ಪಾರತೆಯ ಹೊರತಾಗಿಯೂ ಕೂಡ ಅಗಾಧವಾದ ಬಡವ ಮತ್ತು ಶೋಷಿತರ ಉದ್ಧಾರದ ಕನಸನ್ನು ಹೊಂದಿರಬೇಕೆಂದು ಹೇಳಿದರು. ಪುಷ್ಪ ಲಕ್ಷ್ಮಣಸ್ವಾಮಿ ನಾಗರಾಜು, ಗಣದ ಹುಣಸೆ ನಾಗರಾಜು, ಅನಂತಯ್ಯ, ವಾಲ್ಮೀಕಿ ಸಂಘಟನೆಗಳ ಅಧ್ಯಕ್ಷರಾದ ಸಿಂಗಾಪುರ ವೆಂಕಟೇಶ್, ತುಳಸಿರಾಮ್ ಮುಂತಾದವರು ಹಾವನೂರು ಬಗ್ಗೆ ಮಾತನಾಡಿದರು. ವಿವಿಧ ಭಾಗಗಳಿಂದ ಬಂದಿದ್ದಂತಹ ವಾಲ್ಮೀಕಿ ಸಮಾಜದ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಎಲ್ಲ ವಿವಿಧ ಸಂಘ ಸಂಸ್ಥೆಯ ನಾನು ನಮಸ್ಕರಿಸುತ್ತಾ LG ಹಾವನೂರವರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಪುಣ್ಯವಂತ ಮತ್ತು ಅಭಾರಿಯಾಗಿರ್ತೀನಿ ನಮಗೆ. ಏಕೆಂದರೆ ಹಾವನೂರವರೇ ಸಂಸ್ಥಾಪನೆ ಮಾಡಿರ್ತಕ್ಕಂಥ ದೇವರಾಜ ಅರಸು ಅವರ ಕಾಲದಲ್ಲಿ ಆ ಇಲಾಖೆಯಲ್ಲಿ ನಾನು ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಇಡೀ ಕರ್ನಾಟಕದ ಜನತೆ ಏನು ಈಗ ಅಧಿಕಾರಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಸ್ಕಾಲರ್ಶಿಪ್ ಕಾರ್ಯಾಲಯದಲ್ಲಿ ಮಾನ್ಯ ಮಹಾಸಭಾ ಅಧ್ಯಕ್ಷತೆ ಇವತ್ತಿನ ದಿನ ನಾವೇನು ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಮತ್ತು ಇನ್ನಿತರ ನಮ್ಮ ಮೌಖರ ಮುಖಂಡರು, ಹಿರಿಯರು ಮತ್ತು ಕಿರಿಯರು, ಪೂಜ್ಯ ಏನು ಸಂವಿಧಾನ ಶಿಲ್ಪಿ ಅಂತ ಹೇಳಿದ್ರೆ ತಪ್ಪೇನಾಗಬೇಕಿಲ್ಲ, ಲಕ್ಷ್ಮಣಜಿ ಅವನ ನಮಸ್ಕಾರವನ್ನು ಹೇಳ್ತಾ, LG ಅವರ ಬಗ್ಗೆ ಹಲವಾರು ಸಂಘ ವ್ಯಕ್ತಿಗಳು ನಮ್ಮ ದೇಶದಲ್ಲ ಬೇರೆ ದೇಶದಲ್ಲೂ ಸಹ ಅವ್ರ ಬಗ್ಗೆ ಋಣವನ್ನು ಮಾಡ್ತಕ್ಕಂಥ ಒಂದು ರಿಪೋರ್ಟ್ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ನಾನು ಕಲೆಕ್ಟ್ ಮಾಡಿದೆ. ನಾನು ತಿಳಿಸಿ ನಾನು LG ಅವನು versatile genius. I fully agree with Avnur that caste is irrelevant. ದಿನ ಆವನೂರವರನ್ನ ಎತ್ತಿ ಹಿಡಿಬೇಕಾದಂತಹ ಯುವ ಸಮುದಾಯ. ನಾನು ಭಾಳ 100 ದಿನ ವಾಟ್ಸಪ್ ಆಗಿ ಇವತ್ತು ನಾವು LG ಹಾವನೂರವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ. ನಾನು ಸಣ್ಣದಾಗಿ ಅವ್ರ ಬಗ್ಗೆ ನೆನೆಸ್ಕೊಂಡು ಆಮೇಲೆ LG ಹಾವನೂರ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
LG ಹಾವನೂರ್ ಅವರು ನಮ್ಮ ದಾವಣಗೆರೆ ಪಕ್ಕದ ಊರು ರಾಜನಹಳ್ಳಿನಲ್ಲಿ ಮಠ ಕಟ್ಟುವಂತಹ ಸಂದರ್ಭ. ಅವಾಗ ಬೈಲಾವನ್ನ ರೆಡಿ ಮಾಡ್ತಾ ಇದ್ರು. ನಮ್ಮ ಸರ್ ಈಗ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಕ್ಕಂಥ ವಿಷಯಗಳು ನಂತರ ಮಾತಾಡಿದ್ರು. 1972 ಇಸ್ವಿ ಮುಂಚೆ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು LG ಹಾವನೂರ್ ಅವರು ದೇಹ ಆದ್ರೆ ದೇವರಾಜ ಅರಸರ ಆತ್ಮ. ಯಾವತ್ತೂ ಕೂಡ LG ಹಾವನೂರು ದೇವರಾಜ ಅರಸರು ಬಿಟ್ಟು ಯಾವತ್ತೂ ಇಲ್ಲ. ಹಾಗಾಗಿ ಅವತ್ತಿನ ಸಂದರ್ಭ ಕುರಿತು ಮಾತಾಡ್ತಾರೆ ಇವರು. 1972 ಇಸ್ವಿಗಿಂತ ಮುಂಚೆ 72ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು ಈ ಒಂದು ಜಾತಿನಲ್ಲಿ, ಆಮೇಲೆ ಈ ಒಂದು ಅಸಮಾನತೆಯಲ್ಲಿ ಎಷ್ಟೆಷ್ಟು ಕಂದಕ ಇದೆ, ಆಮೇಲೆ ಎಷ್ಟೆಷ್ಟು ಗೋಡೆಗಳನ್ನ ಕಟ್ಟಿದ್ದಾರೆ. ಈ ಗೋಡೆಗಳನ್ನ ಬೀಳಿಸ್ಬೇಕು, ಈ ಕಂದಕವನ್ನ ತುಂಬಬೇಕು. ಇದನ್ನು ಮೀರಿ ರಾಜಕೀಯದಲ್ಲಿ ಒಂದು ಹೊಸ ವಿಪ್ಲವವನ್ನು ಮಾಡಬೇಕು ಅಂತ ಅವರಿಬ್ಬರು ತೀರ್ಮಾನ ಮಾಡಿದ ನಂತರದಲ್ಲಿ 1972 ಇಸ್ವಿನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ. ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಅವರು ಚಿಂಚೋಳಿಯಿಂದ ಯಾರೋ ಚಾಮರಾಜನಗರದಲ್ಲಿ ಯಾವುದೇ ಸರ್ಕಾರಗಳು ಕನ್ನಡಿಗರ ಹಿತ ಕಾಯುತ್ತಿಲ್ಲ. ಪ್ರವೀಣ್ ಕುಮಾರ್ ಬಿ ಶೆಟ್ಟಿ ಹೇಳಿಕೆ ನೀಡಿದ್ದಾರೆ. ಯಾವುದೇ ಸರ್ಕಾರಗಳು ಕನ್ನಡಿಗರ ಹಿತ ಕಾಯುತ್ತಿಲ್ಲ. ಪ್ರವೀಣ್ ಕುಮಾರ್ ಶೆಟ್ಟಿ. ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಮುದುಕುಮಾರಮ್ಮ ಬಗೆಹರಿಸಲಿ. ರಾಜ್ಯದಲ್ಲಿ ಆಡಳಿತ ನಡೆಸಿದ ಯಾವುದೇ ಸರ್ಕಾರಗಳು ಕನ್ನಡಿಗರ ಹಿತ ಕಾಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಆರೋಪಿಸಿದರು. ನಗರದ ಮುದುಕುಮಾರಮ್ಮ ಗ್ರಾಮ ದೇವತೆ ಹಬ್ಬದ ಅಂಗವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಮ್ಮ ವೇದಿಕೆಯು ಮೇಕೆದಾಟು ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕಳೆದ 2 ದಿನಗಳಿಂದ ರಾಮನಗರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿತ್ತು. ಇತ್ತೀಚೆಗೆ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಕನ್ನಡ ಕಂಡಕ್ಟರ್ ಚಾಲಕರ ಮೇಲೆ ಹಲ್ಲೆ ನಡೆಸಿ ಮಸಿ ಬೆಳೆದಿದ್ದು ಅಲ್ಲದೆ ಹೋಟೆಲ್, ಕನ್ನಡಿಗರ ಮೇಲೆ ಹಲ್ಲೆ, ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚುವುದು, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮೇಲೆ ದಾಳಿ ಮಾಡಿ ಚೇಷ್ಟೆ ಮಾಡಿ ನಿರಂತರವಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆಗಳು ನಡೆಸುತ್ತಿದ್ದರು. ಅವರನ್ನು ಕರ್ನಾಟಕ ಸರ್ಕಾರ ಬಗ್ಗು ಬಡಿಯುವ ಕೆಲಸ ಮಾಡಬೇಕಿತ್ತು. ಅವರ ಮೇಲೆ ಪ್ರಕರಣ ಹೂಡಬಹುದಿತ್ತು. ಆ ವಿಚಾರದಲ್ಲಿ ಸರ್ಕಾರಗಳು ಮಾತ್ರ ಮೌನ ವಹಿಸಿ ಕೈಕಟ್ಟಿ ಕೂರುವುದು ಸರಿಯಲ್ಲ ಎಂದರು. MES ಪುಂಡರ ನಟ್ ಬೋಲ್ಟ್ ಟೈಟ್ ಮಾಡ್ರಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಟ್ ಬೋಲ್ಟ್ಗಳನ್ನು ಟೈಟ್ ಮಾಡುತ್ತೇನೆ ಎಂದು ಹೇಳಿದರು. ಅನೇಕ ಸಂದರ್ಭದಲ್ಲಿ ಟೈಟ್ ಮಾಡಿದ್ದಾರೆ, ಮುಂದೆಯೂ ಟೈಟ್ ಮಾಡುತ್ತಾರೆ. ಆ ಶಕ್ತಿ ಅವರಿಗಿದೆ. MES ಪುಂಡರ ನಟ್ ಬೋಲ್ಟ್ ಟೈಟ್ ಮಾಡಿ ಅಥವಾ ಸ್ಟಾಲಿನ್ ಜೊತೆ ಮೇಕೆದಾಟು ಯೋಜನೆಗಾಗಿ ಸಭೆ ಮಾಡಿ ಬಂದಿದ್ದೀರಿ. ಅವಕಾಶ ಕೊಡುವುದಿಲ್ಲ ಎಂದು ಸ್ಟಾಲಿನ್ ಹೇಳಿದ್ದಾರೆ. ಅವರ ನಟ್ ಬೋಲ್ಟ್ ಟೈಟ್ ಮಾಡುವ ಮೂಲಕ ಮೇಕೆದಾಟು ಯೋಜನೆ ಅವಕಾಶ ಕೊಡಿಸಬೇಕು ಎಂದರು. ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ನಾಡಿನ ಜ್ವಲಂತ ಸಮಸ್ಯೆ ಬಗೆಹರಿಸಬೇಕು. ಮೇಕೆದಾಟು ಯೋಜನೆ, ಕಳಸಾ ಬಂಡೂರಿ ಯೋಜನೆ, ಮಹದಾಯಿ ಯೋಜನೆ ಹಾಗೂ ಬೆಳಗಾವಿ ಗಡಿ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನಾಡಿನ ಋಣ ತೀರಿಸಬೇಕು ಎಂದು ಒತ್ತಾಯಿಸಿದರು. ಸನ್ಮಾನ ಮಾರಿಗುಡಿ ಸೇವಾ ಸಮಿತಿ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶಿವರಾಜೇಗೌಡ, ಎನ್ ಮಂಜೇಶ್, ಜಗದೀಶ್ ಗೌಡ, ರಾಮನಗರ ಜಿಲ್ಲಾಧ್ಯಕ್ಷ ರಾಜು, ಚಂದ್ರು, ಜಿಲ್ಲಾಧ್ಯಕ್ಷ ಆರ್ ಮೋಹನ್, ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣ ನಾಯಕ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ, ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ನಾಯಕ, ಮಾರಿಗುಡಿ ಸೇವಾ ಸಮಿತಿಯ ಶಿವು ವಿರಾಟ್, ಮುಖಂಡ ಸಿಂಗನಪುರ ಮಾದೇಶ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, NKS TV4 ಚಾಮರಾಜನಗರ. ಲಕ್ಷ್ಮೇಶ್ವರದಲ್ಲಿ ಅಗಡಿ ಇಂಜಿನಿಯರಿಂಗ್ ಕಾಲೇಜ್ಗೆ ನ್ಯಾಕ್ ಮಂಡಳಿಯಿಂದ B+ ಮಾನ್ಯತೆ. ಇದೇ 27 ಮತ್ತು 28ರಂದು ಅಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2ನೇ ಅಂತಾರಾಷ್ಟ್ರೀಯ ಸಮ್ಮೇಳನ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೆಸರಾಂತ ಕಾಲೇಜುಗಳಲ್ಲಿ ಒಂದಾದ ಶ್ರೀಮತಿ ಕಮಲಾ ಶ್ರೀ ವೆಂಕಪ್ಪ ಎಂ ಅಂಗಡಿ ಅಭಿಯಂತರ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇದೇ ದಿನಾಂಕ 27 ಮತ್ತು 28ರಂದು 2ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಲಿದೆ ಎಂದು ಕಾಲೇಜಿನ ಪ್ರಿನ್ಸಿಪಾಲರಾದ ಡಾಕ್ಟರ್ ಪರಶುರಾಮ್ ಬಾರ್ಕಿ ಅವರು ನಮ್ಮ ಮಾಧ್ಯಮ ಮುಖಾಂತರ ಮಾಹಿತಿಯನ್ನ ನೀಡಿದರು. ಈ ಸಮಯದಲ್ಲಿ ಕಾಲೇಜಿನ ಡಾಕ್ಟರ್ R.M. ಪಾಟೀಲ್, ಡಾಕ್ಟರ್ N. ಹಯವದನ, ಡಾಕ್ಟರ್ ಸುಭಾಷ್ ಭೇಟಿ, ಪ್ರೊಫೆಸರ್ ವಿಕ್ರಮ್ ಶಿರೋಳ, ರವಿ ಪ್ರಕಾಶ, ಸಂಯೋಜಕರಾದ ಡಾಕ್ಟರ್ ಶಿವಕುಮಾರ್ ಗೌಡರ, ಡಾಕ್ಟರ್ SV ಮಹಾಪುರುಷ ಸೇರಿದಂತೆ ಇನ್ನಿತರ ಕಾಲೇಜು ಶಿಕ್ಷಕರು ಇದ್ದರು. ಮರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ನಮಸ್ಕಾರ. ಶ್ರೀಮತಿ ಕಮಲಾ
ಶ್ರೀ ವೆಂಕಪ್ಪಯ್ಯ ಮಗಡಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯ ಲಕ್ಷ್ಮೇಶ್ವರ 22 ಮತ್ತು 23ನೇ ಅಕ್ಟೋಬರ್ 2024ರಲ್ಲಿ ಈ ಕಾಲೇಜಿಗೆ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ನ್ಯಾಕ್ ಇವರು ಕಾಲೇಜಿಗೆ ಭೇಟಿ ಕೊಟ್ಟಿದ್ದರು. ಆ ಒಂದು ಸಮಯದಲ್ಲಿ ಅವರು ಆಡಳಿತ ಮಂಡಳಿ, ಉದ್ಯಮ ಪಾಲುದಾರರು, ಹಳೆಯ ವಿದ್ಯಾರ್ಥಿಗಳು, ಪಾಲಕರು, ಸಿಬ್ಬಂದಿಯವರ ಜೊತೆಗೆ ಸಭೆಯನ್ನು ನಡೆಸಿದರು. ಅದಾದ ಮೇಲೆ ಅನೇಕ ಮಾನದಂಡಗಳನ್ನು ಪರಿಗಣಿಸಿ ಪಠ್ಯಕ್ರಮದ ಅಂಶಗಳ ಮೇಲೆ, ಬೋಧನೆ, ಕಲಿಕೆ ಮತ್ತು ಮೌಲ್ಯಮಾಪನದ ಮೇಲೆ, ಸಂಶೋಧನೆ, ನಾವೀನ್ಯತೆ ಮತ್ತು ವಿಸ್ತರಣೆಯ ಮೇಲೆ, ಮೂಲಸೌಕರ್ಯ ಮತ್ತು ಕಲಿಕೆ ಸಂಪನ್ಮೂಲಗಳು, ವಿದ್ಯಾರ್ಥಿಗಳ ಬೆಂಬಲ ಮತ್ತು ಅವರ ಪ್ರಗತಿ, ಆಡಳಿತ, ನಾಯಕತ್ವ ಮತ್ತು ನಿರ್ವಹಣೆ, ಹಾಗೆ ಸಂಸ್ಥೆಯ ಮೌಲ್ಯಗಳು ಮತ್ತು ಇಲ್ಲಿರುವಂತಹ ಅತ್ಯುತ್ತಮ ಅಭ್ಯಾಸಗಳ ಮೇಲೆ ಸರಾಸರಿ ಗ್ರೇಡ್ 4ಕ್ಕೆ 2.79 ಕೊಡೋದರ ಜೊತೆಗೆ ಕಾಲೇಜಿಗೆ B++ ಮಾನ್ಯತೆಯನ್ನು ಕೊಟ್ಟಿರ್ತಾರೆ. ಈ B++ ಮಾನ್ಯತೆ 5 ವರ್ಷದವರೆಗೆ ಮಾನ್ಯತೆಯನ್ನು ಪಡೆದಿರ್ತದೆ. ಸೊ ಈ ಒಂದು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ ಒಂದು ಸಭೆಯಲ್ಲಿ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು, ಪಾಲಕರು, ಉದ್ಯಮ ಪಾಲುದಾರರು ಮತ್ತು ವಿದ್ಯಾರ್ಥಿಗಳು ಹಾಗೂ ಲಕ್ಷ್ಮೇಶ್ವರದ ಮುಖಂಡರು ಮತ್ತು ಎಲ್ಲ ಹಿತೈಷಿಗಳು ನಮಗೆ ಶುಭವನ್ನು ಕೋರುತ್ತಾರೆ. ಸೊ ಇದು ನಿಮ್ಮ ವಿಚಾರಕ್ಕೆ ತಂದಿದ್ದೇನೆ. ಈ ಎಲ್ಲರೂ ಕೂಡ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾರು ಈ ಒಂದು ಸಾಧನೆಗೆ ನಮಗೆ ಕೈ ಜೋಡಿಸಿದ್ದರೋ ಅವರೆಲ್ಲರೂ ಕೂಡ ಕಾಲೇಜಿನ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಔರಾದ್ನಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಿ ಶಾಸಕ ಪ್ರಭು ಚವ್ಹಾಣ್ ಮನವಿ ಮಾಡಿದ್ದಾರೆ. ಶಾಸಕರಿಂದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ. ನೀರಿನ ಸಮಸ್ಯೆ ಬಗೆಹರಿಸಿ ಶಾಸಕ ಪ್ರಭು ಚವ್ಹಾಣ್. ಬೇಸಿಗೆಯ ತೀವ್ರತೆ ಹೆಚ್ಚುತ್ತಿದ್ದಂತೆ ಔರಾದ ಹಾಗೂ ಕಮಲಾನಗರ ತಾಲೂಕಿನ ಸಾಕಷ್ಟು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆಯಾಗುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು, ಅಧಿಕಾರಿಗಳು ಚುರುಕಿನಿಂದ ಕೆಲಸ ಮಾಡಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಔರಾದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಮಾರ್ಚ್ 25ರಂದು ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು. ನೀರಿನ ಸಮಸ್ಯೆ ಕುರಿತು ಪಂಚಾಯಿತಿ ಅಧಿಕಾರಿಗಳಿಂದ ಗ್ರಾಮವಾರು ಮಾಹಿತಿ ಪಡೆದ ಶಾಸಕರು ಪ್ರತಿದಿನ ಒಂದಿಲ್ಲೊಂದು ಗ್ರಾಮದ ಜನರು ನೀರಿನ ಸಮಸ್ಯೆ ಕೇಳಿಕೊಂಡು ಬರುತ್ತಿದ್ದಾರೆ. ಸಾರ್ವಜನಿಕರಿಂದ ನಿರಂತರ ದೂರುಗಳು ಬರುತ್ತಿವೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಚೇರಿಯಲ್ಲಿ ಲಭ್ಯವಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಖಾಸಗಿ ಬೋರ್ವೆಲ್ ಇಲ್ಲವೇ ಹೊಸ ಬೋರ್ವೆಲ್ ಕೊರೆಸಿ ನೀರು ಸರಬರಾಜು ಮಾಡಬೇಕು. ಸಾಧ್ಯವಾದಷ್ಟು ಸ್ಥಳೀಯವಾಗಿಯೇ ಪರಿಹಾರ ಕಲ್ಪಿಸಬೇಕು. ಸಮಸ್ಯೆಯ ತೀವ್ರತೆ ಹೆಚ್ಚಿರುವ ಗ್ರಾಮಗಳಲ್ಲಿ ಮಾತ್ರ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಆದ್ಯತೆ ಕೊಡಬೇಕೆಂದು ಹೇಳಿದರು. 2 ತಿಂಗಳು ನೀರಿನ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಒಳಗೊಂಡು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ತಾಲೂಕು ಕೇಂದ್ರದಲ್ಲಿ ವಾಸ್ತವ್ಯ ಮಾಡಬೇಕು. ಎಲ್ಲರೂ ತಮ್ಮ ಮೊಬೈಲ್ ಫೋನ್ಗಳನ್ನು ಚಾಲ್ತಿಯಲ್ಲಿಡಬೇಕು. ಸಾರ್ವಜನಿಕರ ಕರೆಗಳಿಗೆ ತಕ್ಷಣ ಸ್ಪಂದಿಸಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಲ್ಲಿ ತಕ್ಷಣ ಸರಿಪಡಿಸಿಕೊಳ್ಳಬೇಕು. ಎಲ್ಲಿಯೂ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸೂಚಿಸಿದರು. ಜೆಜೆಎಂ ಕಾಮಗಾರಿ ಸಮರ್ಪಕವಾಗಿ ನಡೆದರೆ ಇಷ್ಟೊಂದು ಸಮಸ್ಯೆ ಇರುತ್ತಿರಲಿಲ್ಲ. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಕಾರಣದಿಂದಾಗಿ ಯೋಜನೆ ಪೂರ್ಣವಾಗಿ ವಿಫಲವಾಗಿದೆ. ಈ ಯೋಜನೆಯಡಿ ಅವಕಾಶವಿರುವ ಕಡೆ ಹೊಸ ಬಾವಿ, ಕೊಳವೆ ಬಾವಿ ಕೊರೆಸಿಕೊಳ್ಳಬೇಕು. ಕೆಲವು ಕಡೆ ಜೆಸ್ಕಾಂನಿಂದ ಕೆಲಸ ಬಾಕಿ ಉಳಿದಿದೆ ಎಂದು ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದಾಗ ಕುಡಿಯುವ ನೀರಿನ ಕೆಲಸಗಳನ್ನು ಆದ್ಯತೆಯ ಮೇಲೆ ಮಾಡಿಕೊಡಬೇಕು. ಈ ವಿಷಯದಲ್ಲಿ ವಿಳಂಬಕ್ಕೆ ಆಸ್ಪದ ಕೊಡಬಾರದೆಂದು ಜೆಸ್ಕಾಂ ಅಧಿಕಾರಿಗೆ ತಿಳಿಸಿದರು. ವಸತಿ ಯೋಜನೆಯ ಕುರಿತು ಪ್ರಗತಿ ಪರಿಶೀಲನೆ ನಡೆಸಿದ ಶಾಸಕರು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಗುರಿ ನಿಗದಿಪಡಿಸಲಾಗಿದೆ. ಮಾಸಾಂತ್ಯದೊಳಗೆ ಪ್ರಗತಿ ಕೆಲಸ ಕಾಣಿಸಬೇಕು. ವಸತಿ ರಹಿತ ಕುಟುಂಬದವರಿಗೆ ಮನೆಗಳನ್ನು ಒದಗಿಸಬೇಕೆಂದು ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಇಒಗೆ ನಿರ್ದೇಶನ ನೀಡಿದರು. ಔರಾದ ಪಟ್ಟಣದ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಗಂಭೀರತೆಯಿಂದ ಕೆಲಸ ಮಾಡಬೇಕು. ಯಾವೊಂದು ವಾರ್ಡ್ಗಳಲ್ಲಿಯೂ ನೀರಿನ ಕೊರತೆಯಾಗಬಾರದೆಂದು ಹೇಳಿದರು. ಬಿಲ್ ಪಾವತಿಯಲ್ಲಿ ಲೋಪ, ಅಧಿಕಾರಿಗಳು ತರಾಟೆಗೆ. ಜಲ ಜೀವನ್ ಮಿಷನ್ ಯೋಜನೆಯಡಿ ಬಿಲ್ ಪಾವತಿಗೆ ಸಂಬಂಧಿಸಿದಂತೆ ಕಡಿಮೆ ಕೆಲಸವಾದರೂ ಗುತ್ತಿಗೆದಾರರಿಗೆ ಹೆಚ್ಚಿನ ಬಿಲ್ ಪಾವತಿಸಿದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಿಗೆ ಶಾಸಕರು ತೀವ್ರ ತರಾಟೆಗೆ ತೆಗೆದುಕೊಂಡರು.
ಕೇರ್ಡಾನಲ್ಲಿ ಶೇಕಡ 30 ಮಾತ್ರ ಕೆಲಸವಾಗಿದ್ದು ಶೇಕಡ 70 ಬಿಲ್ ಪಾವತಿಸಲಾಗಿದೆ. ಸವರಗಾಂವಾನಲ್ಲಿ ಶೇಕಡ 40 ಕೆಲಸವಾದರೆ ಬಿಲ್ ಶೇಕಡ 60 ಪಾವತಿಸಲಾಗಿದೆ. ಅದರಂತೆ ಹೊಳ್ಯಾಳ, ಬವಲಗಾಂವ, ಹೊಕ್ರಾಣ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕೆಲಸ ಕಡಿಮೆಯಾದರೂ ಹೆಚ್ಚಿನ ಬಿಲ್ ಪಾವತಿಸಿರುವುದನ್ನು ಗಮನಕ್ಕೆ ಬರುತ್ತಿದ್ದಂತೆ ಶಾಸಕರು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾದರು. ನೀವು ಹೀಗೆ ಮಾಡುವುದರಿಂದಲೇ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಸೂಚಿಸಿದರು. ಅವೃದ್ಧ ತಹಶೀಲ್ದಾರ ಮಲಶೆಟ್ಟಿ ಚಿದ್ರೆ, ಕಮಲನಗರ ತಹಶೀಲ್ದಾರ ಅಮಿತಕುಮಾರ ಕುಲಕರ್ಣಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಣಿಕರಾವ ಪಾಟೀಲ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಮಣಿಕರಾವ ಕೆರೂರ್, ಜೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸ್ವಾಮಿದಾಸ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಡೋನ್ವಾದಲ್ಲಿ ಬಿ ಮಾಡೋಣ ಅಲ್ಲಿ ಬಿ ನೀರು ಬರ್ತಾ ಇಲ್ಲ ಅಂತ ತಾಂಡಾನಲ್ಲಿ ಬಿ ನೀರು ಬರ್ತಾ ಆಲ್ಮೋಸ್ಟ್ ಎಲ್ಲ ಕಡೆ ಕಂಪ್ಲೀಟ್ ಆಗುತ್ತೆ. ಇದೆಲ್ಲ ಒಂದು ಒಬ್ಬರಿಗೆ ಪಾರ್ಟಿ ಫಸ್ಟ್ ಏನಿದೆ ಬೋರ್ವೆಲ್ ಮಾಡೋಣ ರಾಜಬಾಡಿ ಅವ್ರು ಹೇಗೆ ಹೇಳ್ಬೇಕು ಅವ್ರ ಪಂಚಾಯತ್ನಾಗ ಬೋರ್ವೆಲ್ ಇಲ್ಲ ಅವಾಗ ಬೋರ್ವೆಲ್ ಒಪ್ಪಂದ ಪ್ರಯೋಜನ ಅದ ಇಲ್ಲ ಸರಿ ಏಮಾಜಿ ತಾಂಡ ಇನ್ನು ಏಮಾಜಿ ತಾಂಡಾಗ ಹ್ಯಾಂಡರ್ ಆಗಿದೆ ಸರ್. ಎಲ್ಲ ಭೋಜು ತಾಂಡ ಒಂದು ಆಗಿದೆ ಸರ್. ಬಂಗಾರಂ ತಾಂಡ ಗಂಗಾರಾಮ್ ತಾಂಡ ಆಗಿದೆ ಸರ್. ಗೋವಿಂದ್ ತಾಂಡ ಆಗಿದೆ. ಅದು ಮಾನ್ಸಿಂಗ್ ತಾಂಡ ಆಗಿದೆ. ರಮಣ ತಾಂಡ ಬಿ ಆಗಿದೆ ಸರ್. ತಾವು ವಿಡಿಯೋ ಮತ್ತು ಜೈ ಹಸಿರು ಜೀಟ್ ಮಾಡಿ ಏನ್ ಮಾಡಬೇಕು, ಬೋರ್ ಮಾಡಬೇಕು, ಬೋರ್ ಅಡಿಷನಲ್ ಬೋರ್ ಯಾವ ಈಗ ಎಂಟ್ರಿ ಆಗಿಲ್ಲ ಸರ್. ಅದ್ರ ಕಡೆ ಏಜೆಂಟಾಗ ಬಂದಿಲ್ಲ ಸರ್. ಎಂಟ್ರಿ ಆಗಿಲ್ಲ. ಈಗ ನಮ್ಮ ಆಯ್ಮದಾಗ ಎಂಟ್ರಿ ಮಾಡಿದ್ದೆವು. ಈಗ ವೈಡಿ ಮುಂದಿನ ತಿಂಗಳ ಓಪನ್ ಆಯ್ತು. ಅದ್ರ ಎಂಟ್ರಿ ಆಯ್ತು ಅಂದ್ರೆ ಅದು ನಾ ಬರೋದ್ರಿಂದ ಸರ್ ನಾನು ಬರೋದ್ರಿಂದ ಗುಜರಾತದಲ್ಲಿ 30% ಕೆಲಸ ಆಗಿದೆ. ನಾನು ಹೋಗ್ತೀನಿ ಸೊಳ್ಳೆ ರಿಪೀಟಾಗಿ ಮಾಡಿವಿ. ಎಷ್ಟೋ ತಾಪದಲ್ಲಿ ನಾನು ಹೇಳಿಲ್ಲ 30% ಕೆಲಸ ಆಗಿಲ್ಲ. 30% ಈಗ ನಾವು ಬಂದಿರೋ 70% ಫೀಲ್ ಆಗಿ ಮಾಡಿದ್ವಿ. ಪ್ರಶ್ನ ನಾವು ಹೋಗಿ ವಿಸಿಟ್ ಮಾಡಿ ಒಂದು ಹೇಳಿದ್ವಿ. ಅವರು 30% ಕೆಲಸ ಆಗಿಲ್ಲ. 70% ಫೀಲ್ ಆಗಿ ಬಂದಿವಿ. ಅಪ್ಪ ಇಲ್ಲ ಹಾಕ್ತೇವ ಯಾವ ಈ ನೋಡಿ ಕೇಳ ನೋಡಿ ನೋಡಿ ಇದು ನೋಡಿ ಕೇಳ 30% ಕೆಲಸ ಇದ್ದಾರೆ. 30% 75% ಬೀಗ್ ಬರ್ತಾರ. ಅವ್ರು ಸಸ್ಪೆಂಡ್ ಆಗಬೇಕು. ಎಲ್ಲ ರೆಡಿ ಮಾಡ ಟೋಟಲ್ ಜನ ನಮ್ಮ ಕಡೆ ಬರ್ತಾರೆ. ಬಿಡುಗಡೆ ಹೋಗಲ್ಲ. ನಮ್ಮ ಬಿಡು ಜನ ನಮ್ಮ ಕಡೆ ಬರ್ತಾರೆ. ಸಾಕು ಆಯ್ किती पर्सेंट काम करायचं तिथं काम निवडून झाले. तुझंच काम झाले. बिल 50% मिळालं. 40% झाले साहेब. बघा 29 मध्ये 40 मध्ये 40 झाले. आणि कधी जिल्ह्यात 50%. मला फोन खाऊन गेला. तुम्ही नंबरातून काय केलं? तुम्ही बघितलं नाही का? भेटलो साहेब भरपूर वेळेस. करतोच म्हणते
ನೀರಿನ ಸಮಸ್ಯೆ ಹೇಗೆ ಮಾಡ್ಬೇಕು ಅಂತ ಹೇಳ್ರಿ. ಇದಕ್ಕೆ ಕೊಡ್ತಾರ ಪೇಮೆಂಟ್ ಮಾಡ್ರಿ, ಪೇಮೆಂಟ್ ಮಾಡಿ ಅವ್ರಿಗೆ ಅನೇಕ ಕೊಟ್ಟು ಎಂತ ಕೊಟ್ಟು ಗೆದ್ದು ಮಾಡ್ರಿ. ಓಕೆ ಇಲ್ಲ ಸರ್ ನಮ್ಮ ಜನ 10 ಮನೆಗಳು ಇರ್ಲಕ್ಕ ಯಾವ ಟಂಕ ತಗೊಂಡು ಹೊತ್ಕೊಂಡ್ಕೊಂಡಿದ್ದೀವಿ ನಾವು ಮನೆ ಸರ್ ತಗೊಂಡ್ರು ಸರ್ ಅವರು ಸಿಟಿ ಒಂದು ನಾಳೆ ಬಿಲ್ ಮಾಡಲ್ಲ ಅಂದ್ರೆ ಬರ್ತಾರೆ. ಅರ್ಥ ಆಯ್ತು ಎಲ್ಲರಿಗೂ ಹೇಳತ್ತಿಲ್ಲ. ಇವಾಗ ಅವಾಗ ಹೇಳ್ಕೊತ ಹೊಂಟಿವು, ಯಾವಾಗ ಬರಗಾಲ ಡಿಕ್ಲೇರ್ ಅಂದ್ರೆ ಪೇಮೆಂಟ್ ಬರ್ತವ್ರಿ, ಅಮೌಂಟ್ ಬರ್ತಾವ ಅವಾಗ ಕೊಡ್ತಾರ ಅವರು. ನೀವೇ ಕೊಡ್ಬೇಕು. ಈಗ ಯಾರು ಹಾಕಿರಿ ಯಾರು ನಿಂತೀರ ಬೆಂಗಳೂರಲ್ಲಿ ಸರ್ ಉಪಾಧ್ಯಕ್ಷ ಅಂತಾರೆ ಈಗ ಅವ್ರು ಉಳಿದವರಿಗೆ ಹೇಳೋದು ನಾವು ಅನುದಾನ ಬರ್ತೀವಿ ಸರ್. ಅವ್ರು ಯಾರು ಡಿಸೈಡ್ ಮಾಡೋದು ಫೋನ್ ಮಾಡಿ ನಾವಂತ ಸ್ಪೆಸಿಫಿಕ್ ಬಜೆಟ್ ಇಲ್ಲ ಅದಕ್ಕೆ ನಾವು ಲೆಟರ್ ಕೊಡಿ ಸರ್. ಪಂಚಾಯತ್ ಹಿಡಿಯೋ ಮೀಟಿಂಗ್ ಮಾಡಿ ನೋಡ್ಬೇಕು ತಾವು ಸರ್ ಗೊತ್ತಾಗ ಬಸವಕಲ್ಲ ತಾವು ಹೇಳಿ ಸರ್. ಇಬ್ಬರು ಮಾಡ ಸರ್ ಅನ್ವಾಜಿ ಬೇರೆ ಗೊತ್ತಾಗ ಬಸವಕಲ್ಲ ಅಂತ ಎಷ್ಟು ಮಾಡಿದ್ರೆ ಮಾಡಪ್ಪ ಎಲ್ಲಿ ನಮ್ಗೆ ಕೆಳಗ ಇದರದಾಗ ನಮ್ದು ಪೈಪ್ JJM ಮಾಡಿಲ್ಲ. ಅವ್ರು ಹಳಿ ಪೈಪ್ ಲೈನ್ ಅಂತ ಅವ್ರಂತ JJM ಅವ್ರಿಗೆ ಮಾಡ್ರಿ ಅಂತ ಹಾಕಿ ಅಂತ ಹೇಳಿದ್ರು. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.